ಹಲೋ ಫ್ರೆಂಡ್ಸ್, ಮಾರ್ಚ್ ತಿಂಗಳಲ್ಲಿ ನಾವು ಸಮ್ಮರಿಗೆ ಯಾವ್ಯಾವ ಗಿಡಗಳನ್ನ ನರ್ಸರಿಯಿಂದ ತರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಂಟರ್ ಸೀಸನ್ ಫ್ಲವರ್ಸಲ್ಲಿ ಕೆಲವು ಗಿಡಗಳಲ್ಲಿ ಏಪ್ರಿಲ್ ಮೇ ತನಕನೂ ಹೂ ಬರ್ತಾನೆ ಇರುತ್ತೆ. ಕೆಲವು ವಿಂಟರ್ ಫ್ಲವರ್ಸಲ್ಲಿ ಹೂವೆಲ್ಲ ಮುಗ್ದೋಗ್ಬಿಟ್ಟು ಮಾರ್ಚ್ ಅಷ್ಟರೊಳಗೆ ಗಿಡ ಪೂರ್ತಿ ಒಣಗಕ್ಕೆ ಶುರುವಾಗುತ್ತೆ. ಕೆಲಂಚು ಹೂವು ವಿಂಟರ್ ಸೀಸನಲ್ಲಿ ಅರಳುವಂಥ ಹೂವು. ಇದರಲ್ಲಿ ನೋಡಿ, ಈಗಾಗಲೇ ಸುಮಾರು ಗಿಡಗಳಲ್ಲಿ ಒಣಗಿಬಿಟ್ಟು ಕಡ್ಡಿ ರೀತಿಯಾಗಿದೆ. ಕೆಲವು ಗಿಡಗಳಲ್ಲಿ ಮಾತ್ರ ಹೂವಿದೆ. ಇದು ಕೂಡ ಇನ್ನು 1 ಮಂತ್ ಆಗೋಷ್ಟರೊಳಗೆ ಪೂರ್ತಿ ಒಣಗಿ ಕಡ್ಡಿ ರೀತಿ ಆಗುತ್ತೆ. ವಿಂಟರ್ ಫ್ಲವರ್ಸ್ ಪೂರ್ತಿ ಒಣಗೋಕೆ ಮುಂಚೆ ನಾವು ಸಮ್ಮರ್ ಗಾರ್ಡನ್ನ ರೆಡಿ ಮಾಡ್ಕೋಬೇಕು. ಏಪ್ರಿಲ್ ಮೇನಲ್ಲಿ ಹೂ ಬಿಡೋ ಅಂಥ ಗಿಡಗಳು ನಾವಿವಾಗ ಮಾರ್ಚ್ ತಿಂಗಳಲ್ಲೇ ರೆಡಿ ಮಾಡ್ಕೋಬೇಕು. ಇನ್ನು ಬೇರೆ ವಿಂಟರ್ ಫ್ಲವರ್ಸ್ ಆದ ಡಯಾಂಥಸ್, ಪ್ಯಾನ್ಸಿ, ಪಿಟೂನಿಯಾ ಈ ಗಿಡಗಳು ಕೂಡ ಇವಾಗ ಮಾರ್ಚಿಂದನೇ ಪೂರ್ತಿ ಒಣಗಕ್ಕೆ ಶುರುವಾಗುತ್ತೆ. ನೀವು ಮನೆಯಲ್ಲೇ ಸೀಡ್ಸ್ ಹಾಕಿ ಬೆಳೆದಿರೋ ಅಂಥ ಗಿಡಗಳನ್ನಾದರೆ ಪುನಃ ಅದರಲ್ಲಿ ಸೀಡ್ಸ್ನ ಕಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಸೀಸನ್ಗೆ ನೀವು ಹಾಕ್ಬೋದು. ಆದರೆ ನೀವು ನರ್ಸರಿಯಿಂದ ತಂದಿರೋ ಗಿಡಗಳಾಗಿದ್ದರೆ, ಹೈಬ್ರಿಡ್ ಗಿಡಗಳಾಗಿದ್ದರೆ ಅದರಲ್ಲಿ ಸೀಡ್ಸ್ ಆಗೋದು ಕಷ್ಟ. ಆ ಗಿಡಗಳು ಒಣಗಿದ ಕೂಡಲೇ ಆ ಗಿಡನ ಕಿತ್ತು ಎಸಿಬೇಕಾಗತ್ತೆ. ಅದರಿಂದ ನಾವು ಪುನಃ ಸೀಡ್ಸ್ ಮಾಡಿಬಿಟ್ಟು ಅದರಿಂದ ಗಿಡ ಬೆಳೆಯೋಕ್ಕಾಗಲ್ಲ. ಇವಾಗ ಸಮ್ಮರ್ ಗಾರ್ಡನ್ಗೆ ನೀವು ಯಾವ್ಯಾವ ಗಿಡಗಳನ್ನ ನರ್ಸರಿಯಿಂದ ತರ್ಬೋದು ಅಂತ ನೋಡೋದಾದರೆ, ಫಸ್ಟ್ ಬರೋದು ಝೀನಿಯಾ. ಯಾಕೆ ಅಂತ ಅಂದರೆ ಝೀನಿಯಾದಲ್ಲಿ ತುಂಬ ಕಲರ್ಸ್ ಬರುತ್ತೆ. ಆ ಹೂಗಳು ಕೂಡ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಚಿಕ್ಕ ಪಾಟ್ಗಳಲ್ಲಿ ಇರೋದ್ರಿಂದ ನೀವು ಎಷ್ಟು ಬೇಕಾದರೂ ಪಾಟ್ಗಳನ್ನ ತಂದುಬಿಟ್ಟು ಅರೇಂಜ್ ಮಾಡ್ಕೋಬೋದು. ರೇಟ್ ಕೂಡ ರೀಸನೇಬಲ್ ಆಗಿರುತ್ತೆ. ಮಾರ್ಚ್ ತಿಂಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ನರ್ಸರಿಗಳಲ್ಲೂ ಈ ಝೀನಿಯಾ ಗಿಡ ಸಿಗುತ್ತೆ. ಪೂರ್ತಿ ಬಿಸಿಲಲ್ಲೇ ಬೆಳೆಯುವಂಥ ಗಿಡ, ಕಡಿಮೆ ಕೇರಲ್ಲಿ ಬೆಳೆಯುವಂಥ ಗಿಡ. ಸಮ್ಮರ್ ಸೀಸನ್ಗೆ ಬೆಳೆಯೋದಕ್ಕೆ ಇದು ಬೆಸ್ಟ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸಮ್ಮರ್ ಪ್ಲ್ಯಾಂಟ್ ಯಾವುದು ಅಂತ ಅಂದರೆ ತುಂಬ ಈಸಿಯಾಗಿ ಬೆಳೆಯುವಂಥ ಮಾಸ್ ರೋಸ್, ಪೋರ್ಚುಲಕ ಅಥವಾ ಪರ್ಸ್ಲೈನ್ ಅಂತ ಕೂಡ ಕರೀತಾರೆ ಇದನ್ನು. ಪ್ರತಿ ವರ್ಷ ಸಮ್ಮರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ. ಹಾಗಾಗಿ ನಾನು ಈ ಸಲ ಮಾಸ್ ರೋಸ್ ಬಗ್ಗೆ ವಿಡಿಯೋ ಮಾಡಿಲ್ಲ. ಸಮ್ಮರಲ್ಲಿ ಈ ಗಿಡಕ್ಕೆ ನೀರು ಹಾಕೋದು ಮರ್ತೋದ್ರೂ ಕೂಡ ಈ ಗಿಡದಲ್ಲಿ ಹೂ ಬರ್ತಾನೆ ಇರುತ್ತೆ. ಫರ್ಟಿಲೈಸರ್ ಕೂಡ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ. ಈಗಾಗಲೇ ಮಾಸ್ ರೋಸ್ ಗಿಡಗಳನ್ನ ಇಟ್ಕೊಂಡಿರೋರು ನೀವು ಅದೇ ಪಾಟಲ್ಲಿ ಆ ಗಿಡನ ಬಿಡೋದಕ್ಕಿಂತ ಅದರಿಂದ ಹೊಸ ಕಟ್ಟಿಂಗ್ನ ತೆಗೆದು ಹಾಕಿದರೆ ಆ ಹೊಸ ಕಟ್ಟಿಂಗಲ್ಲಿ ಹೂ ತುಂಬ ಜಾಸ್ತಿ ಬಿಡುತ್ತೆ. ಮದರ್ ಪ್ಲ್ಯಾಂಟ್ಗಿಂತ ನಾವು ಹೊಸದಾಗಿ ಹಾಕೋವಂಥ ಕಟ್ಟಿಂಗಲ್ಲೇ ಹೂ ಚೆನ್ನಾಗಿ ಬಿಡೋದು. ನೆಕ್ಸ್ಟ್ ಸಮ್ಮರ್ ಪ್ಲ್ಯಾಂಟ್ ಯಾವುದು ಅಂತ ಅಂದರೆ ನಿತ್ಯ ಪುಷ್ಪ. ಹೆಸರೇ ಹೇಳೋ ರೀತಿ ಇದು ಯಾವಾಗಲೂ ಹೂವಿರುತ್ತೆ. ಸದಾ ಹೂವಿರೋ ಅಂಥ ಪುಷ್ಪ ಇದು. ಹಿಂದಿಯಲ್ಲೂ ಕೂಡ ಇದನ್ನು ಸದಾಬಹಾರ್ ಅಂತ ಕರೀತಾರೆ. ಈ ಗಿಡ ಪೂರ್ತಿ ಬಿಸಿಲಲ್ಲೂ ಬೆಳೆಯುತ್ತೆ, ಪಾರ್ಷಲ್ ಶೇಡಲ್ಲಿ ಕೂಡ ಬೆಳೆಯುತ್ತೆ. ಇದನ್ನು ಇಂಗ್ಲೀಷ್ನಲ್ಲಿ ಪೆರಿವಿಂಕಲ್ ಮತ್ತು ವಿಂಕಾ ಅಂತ ಕರೀತಾರೆ. ಇದರಲ್ಲಿ ಹೈಬ್ರಿಡ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಬೇರೆ ಕಲರ್ ಇರುತ್ತೆ, ಸುತ್ತ ಬೇರೆ ಕಲರ್ ಇರುತ್ತೆ. ತುಂಬ ಕಲರ್ಸಲ್ಲಿ ಬರುತ್ತೆ. ಕಲರ್ಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನೆಕ್ಸ್ಟ್ ಸಮ್ಮರ್ ಪ್ಲ್ಯಾಂಟ್ ಯಾವುದು ಅಂತ ಅಂದರೆ ದಾಸವಾಳ. ಈ ದಾಸವಾಳ ಗಿಡಗಳು ವಿಂಟರ್ ಸೀಸನಲ್ಲಿ ತುಂಬ ಡಲ್ ಆಗಿರುತ್ತೆ, ಡಾರ್ಮೆನ್ಸಿಗೆ ಹೋಗುತ್ತೆ. ಯಾವಾಗ ಫೆಬ್ರವರಿ ಮುಗಿಯುತ್ತೆ ಆವಾಗ ಹೊಸ ಕಳೆ ಬರೋಕ್ಕೆ ಶುರುವಾಗುತ್ತೆ, ಹೊಸ ಬ್ರ್ಯಾಂಚಸ್ ಬರುತ್ತೆ, ಹೊಸ ಚಿಗುರು ಬರುತ್ತೆ, ತುಂಬ ಹೂ ಬರೋಕ್ಕೆ ಶುರುವಾಗುತ್ತೆ. ಎಲ್ಲ ದಾಸವಾಳ ಗಿಡಗಳಲ್ಲೂ ಹೂ ಬರೋಕ್ಕೆ ಶುರುವಾಗಿದೆ. ಇದನ್ನು ಸಮ್ಮರ್ ಕ್ವೀನ್ ಅಂತಲೇ ಕರಿಬೋದು. ಯಾರ್ಯಾರು ಇನ್ನೂ ದಾಸವಾಳ ಗಿಡನ ಪ್ರೂನಿಂಗ್ ಮಾಡಿಲ್ಲ ಅವ್ರು ಇವಾಗಲೂ ಕೂಡ ಮಾಡ್ಕೋಬೋದು. ಮಾರ್ಚ್ ಎಂಡ್ ತನಕನೂ ನೀವು ಮಾಡ್ಕೋಬೋದು. ಏಪ್ರಿಲ್ ಮೇನಲ್ಲಿ ಹೂ ತುಂಬ ಚೆನ್ನಾಗಿ ಬರುತ್ತೆ. ಸಮ್ಮರಲ್ಲಿ ತುಂಬ ಪಾಪ್ಯುಲರ್ ಆಗಿರೋ ಪ್ಲ್ಯಾಂಟ್ ಯಾವುದು ಅಂತ ಅಂದರೆ ಬೋಗನ್ವಿಲ್ಲಾ. ಒಂದ್ಸಲ ಈ ಗಿಡ ತಂದರೆ ಸಾಕು, ಪರ್ಮನೆಂಟ್ ಆಗಿರುತ್ತೆ, ತುಂಬ ವರ್ಷಗಳವರೆಗಿರುತ್ತೆ. ನರ್ಸರಿಗಳಲ್ಲಿ ಹೈಬ್ರಿಡ್ ಬೋಗನ್ವಿಲ್ಲಾದಲ್ಲಿ ಒಂದೇ ಗಿಡದಲ್ಲಿ 3 ಕಲರ್ ಹೂನ ಬೆಳೆದಿರ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಆದರೆ ರೇಟ್ ಕೂಡ ಅಷ್ಟೇ ಕಾಸ್ಟ್ಲಿ ಇರುತ್ತೆ. ಟೆಕೋಮಾ ಇದು ಕೂಡ ಪರ್ಮನೆಂಟ್ ಪ್ಲ್ಯಾಂಟೇನೆ, ಆದರೆ ಹೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ನೋಡೋಕ್ಕೆ. ಇದಕ್ಕೆ ತುಂಬ ಕಡಿಮೆ ನೀರು ಸಾಕು, ತುಂಬ ಕಡಿಮೆ ಕೇರಲ್ಲಿ ಬೆಳೆಯುವಂಥ ಗಿಡ ಇದು. ಮಧುಮಾಲತಿ ಇದರಲ್ಲಿ ಸಮ್ಮರ್ ಮುಗಿಯೋ ಟೈಮಲ್ಲಿ ಹೂ ಬರುತ್ತೆ. ಆಗಸ್ಟ್ ತನಕನೂ ಇದರಲ್ಲಿ ಹೂ ಇರುತ್ತೆ. ಇದೊಂದು ಬಳ್ಳಿ ಗಿಡ ಆಗಿರೋದ್ರಿಂದ, ಕ್ರೀಪರ್ ಆಗಿರೋದ್ರಿಂದ ಪಾಟ್ಗಳಲ್ಲಿ ಏನಾದರೂ ಹಾಕಿದರೆ ನೀವು ದೊಡ್ಡ ಪಾಟಲ್ಲೇ ಹಾಕಬೇಕಾಗತ್ತೆ. 17 ಇಂಚಸ್ ಪಾಟ್ ಆದರೂ ಬೇಕಾಗತ್ತೆ. ಪ್ಲುಮೇರಿಯಾ ಇದು ಕೂಡ ಸಮ್ಮರಲ್ಲಿ ಹೂ ಬಿಡೋ ಅಂಥ ಗಿಡ. ಮೊದಲೆಲ್ಲ ಇದನ್ನು ದೊಡ್ಡ ಗಿಡನೇ ತೊಗೊಂಡು ಬರಬೇಕಾಗಿತ್ತು, ಜಾಗ ಕೂಡ ದೊಡ್ಡದಾಗೇ ಬೇಕಾಗ್ತಿತ್ತು, ಗ್ರೌಂಡಲ್ಲೇ ಹಾಕಬೇಕಾಗಿತ್ತು. ಆದರೆ ಇದರಲ್ಲಿ ಇವಾಗ ಡಾರ್ಕ್ ವೆರೈಟಿ ಬಂದಿರೋದ್ರಿಂದ ನಾವು ಪಾಟ್ಗಳಲ್ಲಿ ಕೂಡ ಬೆಳಿಬಹುದು. ಓಲಿಯಾಂಡರ್ ಕೂಡ ಸಮ್ಮರಲ್ಲಿ ಬೆಳೆಯುವಂಥ ತುಂಬ ಪಾಪ್ಯುಲರ್ ಆಗಿರೋಂಥ ಪ್ಲ್ಯಾಂಟ್ ಇದು. ಇದ್ರ ಸುವಾಸನೆ ಕೂಡ ತುಂಬ ಚೆನ್ನಾಗಿರುತ್ತೆ.
ಅಡೇನಿಯಂ ಈ ಗಿಡ ತುಂಬ ಹೀಟನ್ನ ಇಷ್ಟಪಡುವಂಥ ಗಿಡ. ಹಾಗಾಗಿ ಇದರಲ್ಲಿ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಈ ಅಡೇನಿಯಂ ಗಿಡದಲ್ಲಿ ಸಿಂಗಲ್ ಪೆಟಲ್ಸಲ್ಲೂ ಬರುತ್ತೆ, ಮಲ್ಟಿ ಪೆಟಲ್ಸಲ್ಲೂ ಬರುತ್ತೆ. ನಾನು ಈ ವಿಡಿಯೋದಲ್ಲಿ ಸಮ್ಮರ್ ಪ್ಲ್ಯಾಂಟ್ ಯಾವ್ಯಾವುದು ಅಂತ ತೋರಿಸ್ತಾ ಇದ್ದೀನಿ. ಅದು ಎಲ್ಲದರ ಬಗ್ಗೆನೂ ಸಪ್ರೇಟಾಗಿ ವಿಡಿಯೋ ಇದೆ. ಪ್ರತಿ ಗಿಡದ ಕೇರ್ ಯಾವ ರೀತಿ ಮಾಡಬೇಕು, ಯಾವ ಫರ್ಟಿಲೈಸರ್ ಹಾಕಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳಿದ್ದೀನಿ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಪ್ರತಿ ಗಿಡದ ಬಗ್ಗೆ 1 ಲೈನ್ ಅಥವಾ 2 ಲೈನಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಸಮ್ಮರ್ ಪ್ಲ್ಯಾಂಟ್ ಲಿಸ್ಟಲ್ಲಿ ರೋಸ್ ಪ್ಲ್ಯಾಂಟ್ನ ಬಿಡೋ ಹಾಗೆ ಇಲ್ಲ. ಇವಾಗೇನಾದರೂ ನೀವು ನರ್ಸರಿಯಿಂದ ತೊಗೊಂಡು ಬಂದರೆ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಇಕ್ಸೋರಾ ಸಮ್ಮರಲ್ಲಿ ತುಂಬ ಹೂ ಬಿಡೋವಂಥ ಪರ್ಮನೆಂಟ್ ಪ್ಲ್ಯಾಂಟ್ ಇದು. ನೀವು ಇದನ್ನು ಪಾಟ್ಗಳಲ್ಲಿ ಏನಾದರೂ ಬೆಳೆಯೋದಾದರೆ ಇದರಲ್ಲಿ ಡಾರ್ಕ್ ವೆರೈಟೀಸ್ ಬರುತ್ತೆ. ಅದನ್ನು ತೊಗೊಂಡು ಬಂದು ನೀವು ಪಾಟ್ಗಳಲ್ಲಿ ಬೆಳಿಬೋದು. ಆ ಡಾರ್ಕ್ ವೆರೈಟಿ ಗಿಡಗಳು ಪಾಟ್ಗಳಲ್ಲಿ ಬೆಳೆಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಬುಷಿಯಾಗಿ ಕೂಡ ಇರುತ್ತೆ. ಕೆಲವು ಗಿಡಗಳಲ್ಲಿ ವಿಂಟರ್ ಸೀಸನ್ ಮುಗಿದ್ರೂ ಕೂಡ ಅದ್ರ ಹೂ ಮಾತ್ರ ಏಪ್ರಿಲ್ ತನಕನೂ ಇರುತ್ತೆ. ಈ ಟ್ರಂಪೆಟ್ ವೈನ್ ನೋಡ್ತಾ ಇದ್ದೀರಲ್ಲ, ಅದು ವಿಂಟರಲ್ಲಿ ಹೂ ಬಿಡೋವಂಥ ಗಿಡ. ಇದೊಂದು ಬಳ್ಳಿ ಗಿಡ. ಡಿಸೆಂಬರಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ. ನವಂಬರಿಂದ ಹೂ ಬರೋಕ್ಕೆ ಶುರುವಾದರೆ ಏಪ್ರಿಲ್ ತನಕನೂ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ಆಲಮಂಡ ಈ ಗಿಡಕ್ಕೆ ಯಾವುದೇ ರೀತಿ ಆರೈಕೆ ಬೇಡದೇ ಇರೋವಂಥ ಗಿಡ ಇದು. ಸಮ್ಮರಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ. ಇದರಲ್ಲಿ 3-4 ಕಲರ್ಸ್ ಬರುತ್ತೆ. ಅದರಲ್ಲೂ ಪಿಂಕ್ ಕಲರ್ ತುಂಬ ಚೆನ್ನಾಗಿರುತ್ತೆ. ಈ ಪ್ಲ್ಯಾಂಟ್ ಹೆಸರು ಬ್ಲೀಡಿಂಗ್ ಹಾರ್ಟ್ ವೈನ್ ಅಂತ. ಇದೊಂದು ಬಳ್ಳಿ ಗಿಡ. ಇದರ ಸೀಸನ್ ಕೂಡ ಇವಾಗ ಮುಗಿತಾ ಬಂತು. ಇದು ವಿಂಟರ್ ಸೀಸನಲ್ಲಿ ತುಂಬ ಹೂ ಬಿಡೋವಂಥ ಗಿಡ. ನನ್ನ ಹಳೆ ವಿಡಿಯೋದಲ್ಲಿ ನೀವು ಇದನ್ನು ನೋಡಿರ್ಬೋದು. ಸ್ಟಾರ್ಟಿಂಗಲ್ಲಿ ಇದು ವೈಟ್ ಮತ್ತು ರೆಡ್ ಕಲರ್ಲಿರುತ್ತೆ. ಹೂ ಒಣಗೋ ಟೈಮಲ್ಲಿ ಇದು ಪೂರ್ತಿ ಈ ರೀತಿ ಮೆಜೆಂಟ ಕಲರಿಗೆ ಚೇಂಜ್ ಆಗುತ್ತೆ. ಆಮೇಲೆ ಪೂರ್ತಿ ಒಣಗ್ತಾ ಬರುತ್ತೆ. ನ್ಯಾಸ್ಟ್ರಾಟಮ್ ಗಿಡದಲ್ಲಿ ಎಷ್ಟೊಂದು ಹೂವಿತ್ತು ಅಂತ ನೀವೆಲ್ಲ ನೋಡಿದ್ದೀರಾ. ಇವಾಗ ಈ ಗಿಡನೇ ಒಣಗ್ತಾ ಬರ್ತಾ ಇದೆ. ಇದರಲ್ಲಿ ಸೀಡ್ಸ್ ಕೂಡ ಆಗ್ತಾ ಇದೆ. ಈ ಸೀಡ್ಸ್ನ ನಾನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ. ಇದು ಮಣ್ಣಲ್ಲೇ ಬಿದ್ದುಬಿಟ್ಟು ಮಣ್ಣಲ್ಲೇ ಇರುತ್ತೆ. ನೆಕ್ಸ್ಟ್ ಸೀಸನ್ನಿಗೆ ಅದರಿಂದನೇ ಗಿಡ ಬರುತ್ತೆ. ಸೊ ಫ್ರೆಂಡ್ಸ್, ನನಗೆ ಗೊತ್ತಿರೋ ಎಲ್ಲ ಸಮ್ಮರ್ ಫ್ಲವರ್ ಪ್ಲ್ಯಾಂಟ್ ಬಗ್ಗೆನೂ ನಾನು ಹೇಳಿದ್ದೀನಿ, ಅಥವಾ ನಾನು ಯಾವ್ಯಾವ ಗಿಡಗಳನ್ನ ಬೆಳೆದಿದ್ದೀನಿ ಅದ್ರ ಬಗ್ಗೆ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.